ಸದ್ಯ ಎಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅನ್ನೋ ಬಗ್ಗೆ ನಾನು ಪ್ರೈಮರಿ ಸ್ಕೂಲ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2 ಮುದ್ದೇಬಿಹಾಳಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಸರ್. ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೇನೆ. नहीं तू खिला मुंह पकड़ो आता मम्मी को पापा एक मिनट दो खिला हाँ उधर खिला मम्मी खिला सर 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 कट करो ನನ್ನ ಹೆಸರು ಅಖಿಲ್ ಅಹಮದ್ ನದಾಫ್. ನಮ್ಮ ಮುದ್ದೇಬಿಹಾಳ್ ಇದ್ದಾರೆ. ನಮ್ಮ ಅಪ್ಪರ ಹೆಸರು ನಾಸಿರ್ ಪಿಂಜಾರ್. ಅವರು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಅದಾರೆ. ನಮ್ಮ ಮಮ್ಮಿ ಹೆಸರು ಶೆಹನಾಜ್ ಬೇಗಂ ಮುಲೇಕರ್. ಅವರು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅದಾರೆ. ನಿಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎಲ್ಲಾಯಿತು? ಪ್ರಾಥಮಿಕ ಪ್ರೈಮರಿ ಎಜುಕೇಶನ್ ಬೋಲೋ. ನಂದು 9th ಮತ್ತು 10th ನಾನು ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ ನಾಗರಬಟ್ಟದಾಗ ಕಲಿತೀನಿ. 6th 7th 8th ನವೋದಯ ಆಲ್ಮಟ್ಟೆ ಕಲಿತೀನಿ. ಇವತ್ತಿನ ನಿಮ್ಮ ಯಶಸ್ಸಿನ ಬಗ್ಗೆ ನಿಮಗೆ ಹೆಂಗ್ ಅನಿಸ್ತದ? ಖುಷಿ ಏನು ಅನಿಸ್ತದ? ಭಾಳ ಖುಷಿ ಆಗಿದೆ ಸರ್. ಇದಕ್ಕೆ ಯಶಸ್ವಿಗೆ ಕಾರಣ ಯಾರು? ನಮ್ಮ ಪೇರೆಂಟ್ಸ್ ಅವ್ರು ಹಾರ್ಡ್ ವರ್ಕ್ ಮಾಡಿ ನಮಗೆ ಶಾಲೆ ಕಲಿಸ್ಯಾರ ಅಂದ್ರೆ ಅವ್ರ ಸಂಬಂಧ ನಾವು ಸ್ವಲ್ಪ ಹೆಲ್ಪ್ ಮಾಡಿದಂಗೆ ಖುಷಿ ಆಗುತ್ತೆ. ಟೀಚರ್ಸು ನಮ್ಮ ಸಲುವಾಗಿ ಕಷ್ಟಪಟ್ಟು ನಮ್ಗೆ ಕಲಿಸ್ಯಾರಿ ಸರ್. ಅವರು ಹಗಲ ರಾತ್ರಿ ನಮ್ಮ ಸಲುವಾಗಿ ಓದಿಸ್ಯಾರಿ ನಮ್ಗೆ. ಮತ್ತು ಎಕ್ಸಾಮ್ ಮುಗಿದ್ಮೇಲೆ ಕೀ ಆನ್ಸರ್ ಎಲ್ಲ ಬಿಟ್ಟು ಚೆಕ್ ಮಾಡ್ಯಾರಿ, ಪಾಸ್ ವೆರಿಫಿಕೇಶನ್ ಮಾಡಿ. ನೀವು ಪ್ರತಿನಿತ್ಯ ಎಷ್ಟು ಗಂಟೆ ಓದ್ತಿದ್ರಿ ಸರ್? ಸ್ಕೂಲ್ ಟೈಮಿಂಗ್ 8-9 ತಾಸು ಓದ್ತೀನಿ. ಪ್ರತಿನಿತ್ಯ 8-9 ತಾಸು ಓದ್ತೀವಿ. 8-9 ತಾಸು. ವಿಶೇಷವಾಗಿ ನಿಮ್ಮ ಲೈಫ್ ಒಳಗೆ ನಿಮ್ಮ ಯಶಸ್ವಿಗೆ ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಈ ಯಶಸ್ಸಿಗೆ ಕಾರಣ ಮತ್ತು ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿ ಯಾರು? ಪೇರೆಂಟ್ಸ್ ದೊಡ್ಡ ಕಾರಣ ಸರ್. ತಂದೆ ತಾಯಿ ನಮ್ಮ ತಂದೆ ತಾಯಿ ಅವರ ನಮ್ಮ ದೊಡ್ಡ ಇನ್ಸ್ಪಿರೇಷನ್. ಅವರು ಟೀಚರ್ಸ್ ಆಗಿದ್ರೆ ನಂಗೆ ಕಲಿಯಕ್ಕೆ ಭಾಳ ಸ್ವಲ್ಪ ಇಂಟ್ರೆಸ್ಟ್ ಮತ್ತು ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಜ್ಜೆ ಇಟ್ಟಿದ್ದು ನನ್ನ ಹೆಜ್ಜೆ ಪ್ರತಿ ಹೆಜ್ಜೆಗೂ ಅವ್ರು ಹೆಲ್ಪ್ ಮಾಡ್ಯಾರ. ಅವ್ರಲಿಂದಲೇ ನಾನು ಸಕ್ಸಸ್ ಕಂಡಿದ್ದೆ. ನಡೆ ಏನು? ಫಸ್ಟ್ PU ಸೈನ್ಸ್ ಮಾಡಿ ನಾನು IIT ಮಾಡಬೇಕಿತ್ತು ಇಂಟ್ರೆಸ್ಟ್ ಆಸೆ. ಎಲ್ಲಿ ಕಲಿಬೇಕು, ಏನು ಕಲಿಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ತೆಗೆದುಕೊಂಡಿದ್ದೀರಾ? ಹಾಂ ಸರ್. ಮುಂದಿನ ಶಿಕ್ಷಣ ಎಲ್ಲಿ ಏನು ನಡಿಬೇಕಂತಕ್ಕಂಥದ್ದು ಏನಾದರೂ ನಿರ್ಧಾರ ತಗೊಂಡಿದ್ರೆ? ಅದು ಏನೋ ನಿರ್ಧಾರನ ತೊಗೊಂಡಿದ್ದೆ. ನಮ್ಮ ಮಮ್ಮಿ ಪಾಪ ಮಾತಾಡಿ ಅವ್ರ ಸಹಕಾರ ನೋಡ್ತೀನಿ. ನಿಮ್ಮ ಮಗನ ಯಶಸ್ವಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ಒಂದು ವರ್ಷ ಮಾತ್ರ ಅವನು ಬಹಳಷ್ಟು ಕಷ್ಟಪಟ್ಟಿದ್ದ ಸರ್. ಅವನು 99% ಒಂದು ಔಟ್ ಆಗುತ್ತಾ ಅಂತಕ್ಕಂಥ ಮಾತನ್ನ ಮುಂದೆ ಹೇಳ್ತಿದ್ದ ಅವನು. ಬಟ್ ಇವತ್ತು 100% ಟ್ರೂ ಆಯಿತು. ಬಟ್ ಈ ಸಮಯದೊಳಗೆ ಇದಕ್ಕಿಂತ ಹೆಚ್ಚಿನ ಖುಷಿ ನನಗೆ ಏನೂ ಇಲ್ಲ. ಏನು ಅದರದ್ದು ಅವಶ್ಯಕತೆ ಇಲ್ಲ ನನಗೆ. ಈ ಖುಷಿಯನ್ನು ನಾನು ಯಾವ ರೀತಿ ವರ್ಣಿಸಲಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಬಹಳಷ್ಟು ಸಂತೋಷ ಆಗಿದೆ, ಬಹಳ ಸಂತೋಷ ಆಗಿದೆ. ನೀವು ಎಲ್ಲಿ ವರ್ಕ್ ಮಾಡ್ತೀರಿ ಇದ್ರ ಬಗ್ಗೆ ಸ್ವಲ್ಪ ನನ್ನ ಹೆಸರು ನಾಸಿರ್ ಅಲಿ ಬಿ ಪಿಂಜಾರ್ ಅಂತ ಹೇಳಿ. ನಾನು ಸರ್ಕಾರಿ ಪ್ರೌಢಶಾಲೆ ಮಾದಿನಾಳದಲ್ಲಿ ಇಂಗ್ಲಿಷ್ ಸಹ ಶಿಕ್ಷಕನಾಗಿ ಕೆಲಸ ಮಾಡುತ್ತೇನೆ. ನಿಮ್ಮ ಮಗನ ಯಶಸ್ವಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಮಗುವಿನ ಬಗ್ಗೆ ಅಂದ್ರೆ ಅವನು ಸಾಕಷ್ಟು ವರ್ಕ್ ಕೂಡ ಮಾಡ್ತಾ ಇದ್ದ. ಯಾವುದೇ ಒಂದು ಪರೀಕ್ಷೆಯಲ್ಲೂ ಕೂಡ ಟೆಸ್ಟ್ ತಗೊಳ್ಳಿ ಶಾಲೆಯೊಳಗ ಪ್ರತಿಯೊಂದು ಟೆಸ್ಟಿಗೂ ಕೂಡ ಔಟ್ ಮಾರ್ಕ್ಸ್ ಅನ್ನು ತಗೋತಿದ್ದಿಲ್ರಿ ಸರ್ ಅವರು. ಆಮೇಲೆ ಅವರು ಪ್ರತಿಯೊಂದು ಸಿರೀಸ್ನೊಳಗೂ ಕೂಡ ಇವ್ರದೇ ಫಸ್ಟ್ ಬರ್ತಿದ್ದು. ಹೀಗಾಗಿ ನಾನು ಪ್ರತಿ ಸತ ಹೇಳ್ತಾ ಇದ್ದೆ, ಯಾಕಪ್ಪ ನೀನು ಔಟ್ ಮಾರ್ಕ್ಸ್ ತಗೋಬಲ್ಲೆ, ಅಷ್ಟು ಪ್ರಯತ್ನ ಅಂತೂ ಮಾಡ್ತೀಯ. ಆಯ್ತು ಮಮ್ಮಿ, ನಾನಂತರೂ ಸಕ್ಸಸ್ ಮಾಡಿ ತೋರಿಸ್ತೀನಿ ಅಂತೇಳಿ ನಮಗೆ ಯಶಸ್ವಿಯಾಗಿ ನಮ್ಗೆ ಇವತ್ತು ಬಂದಂತಹ ಈ ರಿಸಲ್ಟ್ ಅನ್ನು ನೋಡಿ ಯಾವ ರೀತಿ ನಾವು ಖುಷಿಯನ್ನು ಕೊಡ್ಬೇಕನ್ನೋಂತ ನಮ್ಮಲ್ಲಿ ಬಹಳಷ್ಟು ಹೇಳತಕ್ಕಂಥ ಬಹಳಷ್ಟು ಯಾವ ರೀತಿ ವ್ಯಕ್ತಪಡಿಸ್ಬೇಕು ಅನ್ನೋದೇ ನಮ್ಗೆ ತಿಳಿಲಾರ್ದಂಗೆ. ಈ ಯಶಸ್ಸನ್ನ ಯಾರಿಗೆ ಅರ್ಪಿಸ್ಬೇಕಂತ ಹೇಳಿ ನೀವು ಇಷ್ಟಪಡ್ತೀರಿ? ತಂದೆ ತಾಯಿ ಅವರ ಕಲಿಸಿದಂತಹ ಗುರುಗಳಿಗೆ ಈ ಯಶಸ್ವಿಗೆ ಕಾರಣ ಅಂತ ಕೂಡ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಸರ್. ಓಕೆ, ಥ್ಯಾಂಕ್ ಯು.